ಈಗ ನಾನು ನಿಮಗೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಶೇಂಗಾ ಉಂಡೆಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಹೇಳಿಕೊಡುತ್ತೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ 1 ಗ್ಲಾಸ್ ಶೇಂಗಾವನ್ನು ತೆಗೆದುಕೊಂಡು ಚೆನ್ನಾಗಿ ಕೆಂಪಗಾಗುವವರೆಗೆ, ಕಂದು ಬಣ್ಣ ಬರುವವರೆಗೆ ಹುರಿಯಬೇಕು. ನಂತರ ಅದನ್ನು ಚೆನ್ನಾಗಿ ತಿಕ್ಕಿ ಶುಭ್ರವಾಗುವಂತೆ ಸ್ವಚ್ಛ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ, ನಂತರ ಅದಕ್ಕೆ 1 ಗ್ಲಾಸ್ ಶೇಂಗಾ ತೆಗೆದುಕೊಂಡು 2 ಗ್ಲಾಸ್ ಬೆಲ್ಲವನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನಂತರ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನಂತರ ಅದನ್ನು ಚೆನ್ನಾಗಿ ಬೆಲ್ಲ ಮತ್ತು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಆಗುವಂತೆ ಕೈಯಿಂದ ತಿಕ್ಕಬೇಕು. ನಂತರ ನಮಗೆ ಇದಕ್ಕೆ ಬೇಕಾಗುವ ಸಾಮಗ್ರಿ, ಇದಕ್ಕೆ ಕೆಲವೊಂದು ಐಟಮ್ಸ್ ಹಾಕಬೇಕು. ಏನಂದ್ರೆ 10 ರಿಂದ 12 ಏಲಕ್ಕಿ ಪುಡಿ ಮಾಡಿ, ಆಮೇಲೆ ಮನುಕ, ಒಣ ದ್ರಾಕ್ಷಿ, ಆಮೇಲೆ ಬಾದಾಮಿ, ಗೋಡಂಬಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಿಂದ ತಿಕ್ಕಿ ಅವುಗಳನ್ನು ಕೈಯಿಂದ ಗೋಲಾಗಿ, ನುಣ್ಣಗೆ ಗೋಲಾಗಿ ಕೈಯಿಂದ ಕಟ್ಟಿದರೆ ಉತ್ತಮವಾದ ಸಿಹಿಯಾದ ಸ್ವಾದಿಷ್ಟವಾದ ಉಂಡೆಗಳು ತಯಾರಾಗುತ್ತವೆ. ಈ ಉಂಡೆಗಳನ್ನು ಗರ್ಭಿಣಿ ಬಾಣಂತಿಯರಿಗೆ ಹಾಗೂ ಅಶಕ್ತ ಮಕ್ಕಳಿಗೆ ದಿನಾಲೂ ನಾವು 1 ಅಥವಾ 2 ಕೊಟ್ಟರೆ ಅವಕ್ಕೆ ಭಾಳ ಉತ್ತಮವಾದ ಪೌಷ್ಟಿಕವಾದ ಆಹಾರ ಸಿಗ್ತದೆ ಅಂತ ಹೇಳ್ಬೋದು. ಇದು ಉತ್ತರ ಕರ್ನಾಟಕದ ಶೇಂಗಾ ಉಂಡೆಯ ಶೈಲಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಕೈಲೇ ಕಲಕಿ ತಿಕ್ಕಿ ಅದನ್ನು ಮಿಕ್ಸಿ ಜಾರಿಂದ ಹೊರ ತೆಗೆದು ಕೈಯಿಂದ ಚೆನ್ನಾಗಿ ತಿಕ್ಕಬೇಕು. ಈ ಉಂಡೆಗೆ ಬೇಕಾದರೆ ಎಳ್ಳು ಇದ್ದರೂ ಹಾಕ್ಬೋದು, ಇಲ್ಲದೇ ಇದ್ರೂ ಬಿಡ್ಬೋದು. ಕಪ್ಪು ಎಳ್ಳಾಗಲಿ ಅಥವಾ ಬಿಳಿ ಎಳ್ಳಾಗಲಿ ಇವುಗಳನ್ನು ಸೇರಿಸಿ ಕಟ್ಬೋದು. ಇದೇ ಶೇಂಗಾ ತಯಾರು ಮಾಡಿದ ಹಿಟ್ಟಿನಿಂದ ಅಂದರೆ ಇದೇ ಪೌಡ್ರಿಂದ ಹೋಳಿಗೆಯನ್ನಾದರೂ ಸಹ ಮಾಡಲು ತುಂಬ ಅನುಕೂಲವಾಗುತ್ತೆ. ಆ ಹೋಳಿಗೆಯನ್ನು ಮಾಡಿದ್ರೂ ಅದು ಸ್ವಾದಿಷ್ಟ, ಉಂಡೆ ಮಾಡಿದ್ರೂ ಫುಲ್ ಸ್ವಾದಿಷ್ಟ. ಇದರಲ್ಲಿ 2 ನಮೂನೆ, ಒಂದು ಉಂಡೆ ಅಥವಾ ಹೋಳಿಗೆ, ಶೇಂಗಾದ ಹೋಳಿಗೆ ಇವೆರಡೂ ತಯಾರಾಗುತ್ತವೆ. ಇದೇ ರೀತಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಲು ಚೆನ್ನಾಗಿ ತುಂಬ ಪೌಷ್ಟಿಕವಾದ ಆಹಾರವೆಂದು ನಾವು ಮಕ್ಕಳಿಗೆ ದಿನಾಲೂ ಕೊಡಬೇಕು. ಈ ರೀತಿ ಉಂಡೆ ಮಾಡೋದ್ರಿಂದ ಈಗ ಉಂಡೆ ರೆಡಿಯಾಗಿವೆ.